ಹೊಸದಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಓಕೆ ಸರ್. ನೀವೊಬ್ಬ ಯಶಸ್ವಿ ಉದ್ಯಮಿಯಾಗಿ ಓಕೆ ಸರ್. ಏನು ಸಲಹೆಗಳನ್ನು ಏನು ಟಿಪ್ಸ್ ಕೊಡಲಿಕ್ಕೆ ಇಷ್ಟಪಡ್ತೀನಿ? ಈಗ ನಾನು ಒಂದು ಅಂಗಡಿ ಮಾಡ್ತೀನಿ ಅಂದರೆ ಅವರು ಫಸ್ಟು ಅವರು ಇದ್ರ ಮೇಲೆ ಗ್ಯಾರಂಟಿ ನಾನು ಮಾಡ್ತೀನಿ ಅನ್ನೋದು ಅವ್ರು ಕಾನ್ಫಿಡೆಂಟ್ ಇರ್ಬೇಕು ಸರ್. ನನ್ನ ಶ್ರದ್ಧೆ ಇರ್ಬೇಕು ಸರ್. ಅದೇ ಅದನ್ನು 3-4 ಸರಿ ಶ್ರದ್ಧೆ ಇರ್ಬೇಕು ಸರ್. ಅಂಗಡಿ ಓಪನ್ ಮಾಡಿದ್ಮೇಲೆ ಅವರು ಒಂದು ಸ್ವಲ್ಪ ವ್ಯಾಪಾರ ಆಗಲಿಲ್ಲ, ಇನ್ನೊಂದು ಆಗೋಯ್ತು, ಯಾಕೆ ಮಾಡಿದೆ ಆ ಫೀಲ್ ಇರ್ಬಾರ್ದು ಸರ್. ಅವ್ರು ಕಾನ್ಫಿಡೆಂಟ್ ನಾನು ಮಾಡ್ತೀನಿ ಅನ್ನೋದನ್ನ ಬೆಳೆಸ್ಕೋಬೇಕು ಸರ್. ಯಾವುದು ಖಂಡಿತ 100% ಸಕ್ಸಸ್ ಸಿಗುತ್ತೆ ಸರ್. ಬಟ್ ವೆಯ್ಟ್ ಮಾಡ್ಬೇಕು ಸರ್. ಈಗ ಹಾಕಿ ನಾಳೆ ಬೆಳಿಗ್ಗೆ 10,000 ವ್ಯಾಪಾರ ಆಗ್ಬಿಡಬೇಕು ಅಂದರೆ ಕಷ್ಟ ಸರ್. ಈಗ ಹಾಕಬೇಕು, ವೆಯ್ಟ್ ಮಾಡಬೇಕು. ಬಿಸ್ನೆಸ್ ಜಾಗ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಅವ್ರು ಏನು ಆಯ್ಕೆ ಮಾಡ್ಕೋತಾರೋ ಆ ಲೊಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಇವ್ರ ಎಫೆಕ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್. ಖಂಡಿತ ಮಾಡ್ಬೋದು ಸರ್. ನನ್ನ ಪ್ರಕಾರ ಅವರು ಹೊರಟ್ರೆ ಅವರು ಶ್ರದ್ಧೆಯಿಂದ ಹೊರಟು ನಾನು ಕೂತ್ಕೊಂಡು ನಾನು ಮಾಡ್ತೀನಿ ಅಂದರೆ ಖಂಡಿತ ಮಾಡ್ಬೋದು ಸರ್. ಯಾಕಂದ್ರೆ ಯಾವುದು ನಾವು ಹೇಳಿ ಸರ್ 7ನೇ ಕ್ಲಾಸ್ ನಾವೇನೂ ಅಲ್ಲ. ಬಟ್ 100% ನನ್ನ ಮುಂದೆ ತುಂಬ ಜನ ಇದ್ದಾರೆ ಸರ್. ನಾವು ಸಪೋರ್ಟ್ ಮಾಡಿ ಕೆಲವರೆಲ್ಲ ಮಾಡಿರೋರು ಫ್ರೆಂಡ್ಸ್ ಎಲ್ಲವೇ ಅವರೆಲ್ಲ ಸಕ್ಸಸ್ ಕಂಡಿದ್ದಾರೆ ಸರ್. ಫೇಲು ಆಗಿರೋರು ನನ್ನ ಸರೌಂಡಿಂಗ್ ನಮ್ಮ ಹುಡುಗರವ್ರ ಅಣ್ಣನಿಗೊಂದು ಇದು ಮಾಡಿಕೊಟ್ಟೆ, ಯಾರು ಫೇಲ್ಯೂರ್ ಆಗಿಲ್ಲ ಸರ್. ನನ್ನ ಇದ್ರ ಬಗ್ಗೆ ಸಕ್ಸಸ್ ಆಗಿದ್ದಾರೆ ಸರ್. ಬಟ್ ಅವ್ರು ಹಾರ್ಡ್ ವರ್ಕ್ ಇದೆ ಸರ್. ಅದರಲ್ಲಿ ನಾನು ಹಾಕೊಟ್ಟೆ ಅನ್ನೋದಕ್ಕಿಂತ ಒಂದು ಸರಿ ಈಗ ಮರ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಇದು ಮಾಡ್ಬೋದು, ಆಮೇಲೆ ಹತ್ತದು ಅವ್ನಿಗೆ ಬಿಟ್ಟಿದ್ದು. ಸೊ ಆ ಥರ ಇದರಿಂದ ಸಕ್ಸಸ್ ಅಂತೂ ಗ್ಯಾರಂಟಿ ಸಿಗುತ್ತೆ ಸರ್. ಬಾಸ್ ವಾಲಾ, ಬಿ ದ ಬಾಸ್.